ನಾನು ದತ್ತಾತ್ರೇಯ ರೆಡ್ಡಿ, ಅಖಿಲ ಭಾರತ ಕೋಲಿ ಸಮಾಜ್ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿದ್ದೇನೆ. ಇದು 2ನೇ ಟರ್ಮ್. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಕೋಲಿ, ಕಬ್ಬಲಿಗ ಇದರ ಅನೇಕ ಪರ್ಯಾಯ ಪದಗಳಿರ್ತಕ್ಕಂಥ ಈ ಸಮಾಜ ಅನೇಕ ವರ್ಷಗಳಿಂದ ಎಸ್ಟಿ ಆಗಬೇಕು ಅಂತ ಒಂದು ಕನಸಿಟ್ಕೊಂಡು ಹೋರಾಟ, ಹಳ್ಳಿಯಿಂದ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅನೇಕರು ಇದಕ್ಕೋಸ್ಕರ ಹೋರಾಟ ಮಾಡಿದ್ರು ಕೂಡ ಕೆಲವು ತಾಂತ್ರಿಕ ದೋಷಗಳಿಂದ ಅಥವಾ ನಾವು ಕೊಡ್ತಕ್ಕಂಥ ಕಡತದಲ್ಲಿ ಅವರಿಗೆ ಪೂರಕವಾದಂಥ ದಾಖಲೆ ಕೊಡಲಾರ್ದಕ್ಕೆ ಮತ್ತು ಗಂಗಾಮತಸ್ಥರ ಒಂದು ಪದದ ಅಡಿಯಲ್ಲಿ ಕಳಿಸಿದ್ದೀವಿ, ಅದು ತಿರಸ್ಕಾರ ಆಯಿತು. ಯಾಕಂದರೆ ನಾವು ಅನೇಕ 39 ಪದಗಳದ ಇದು ಒಂದು ಸಮಾಜ, ಇದು ಒಂದೇ ಹೆಸರಿನಲ್ಲಿ ಕರೀಬೇಕು ಅಂತ ಉದ್ದೇಶದಿಂದ ನಮ್ಮ ಮೈಸೂರು ಮಹಾರಾಜರು ಇದಕ್ಕೆ ಗಂಗಾಮತಸ್ಥರು, ನೀವೆಲ್ಲರೂ ಗಂಗಾಮತಸ್ಥರು ಅಂತ ಇಟ್ಕೊಳ್ರಿ ಹೆಸರು ಅಂತ ಇಟ್ಟಿದ್ರಂತೆ 1930ರಲ್ಲೇ. ಅದಕ್ಕೆ ನಾವು ಗಂಗಾಮತಸ್ಥರು ಅಂತೇಳಿ ಈ ಫೈಲ್ ಕಳಿಸಿದ್ರೆ ಇದಕ್ಕೆ 300 ವರ್ಷದ ಇತಿಹಾಸ ಇಲ್ಲ ಅಂಥೇಳಿ ಮಹಾರಾಜರು ಹೆಸರು ಇಟ್ಟಂಥದ್ದು ಕೂಡ ಅದಕ್ಕೆ 300 ವರ್ಷ ಇತಿಹಾಸ ಆಗಬೇಕು, ಅದ್ರ ಬಗ್ಗೆ ಅಧ್ಯಯನ ಆಗಿರಬೇಕು ಅಂತ ಅನ್ನೋ ಉದ್ದೇಶದಿಂದ ಅದು ತಿರಸ್ಕಾರ ಆಗಿದೆ. ಆದರೆ ಇದ್ರ ಜೊತೆಗೆ ಸ್ವತಂತ್ರ ಪೂರ್ವದಲ್ಲಿ ಈ ಕರ್ನಾಟಕ ರಾಜ್ಯ ಉಗಮ ಆಗೋಕ್ಕಿಂತ ಮುಂಚೆ ನಾವು ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಇವತ್ತಿನ ದಿವಸ ಏನು ಕಲ್ಯಾಣ ಕರ್ನಾಟಕ ಅಂತ ಇದ್ದೀವಿ, ಹಾಗೆ ಮಡ್ರಾಸ್ ಪ್ರೆಸಿಡೆನ್ಸಿ, ಈ 3 ಪ್ರಾಂತಗಳ ಸೇರಿಸಿ ಈ ಕರ್ನಾಟಕ ರಾಜ್ಯವನ್ನು ಸ್ಥಾಪನೆ ಮಾಡೋರು. ಆಗ ಆದೇಶ ಮಾಡಿದ್ದಾರೆ, ಆ ಪ್ರಾಂತದಲ್ಲಿ ಈ ಸಾಮಾಜಿಕ ಏನು ಸ್ಥಾನಮಾನ ಇತ್ತು, ಸಾಮಾಜಿಕ ಸ್ಥಾನಮಾನ ಇತ್ತು, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ. ಹಾಗಾಗಿ ಆವಾಗ 1936ರಿಂದ ಕೂಡ ಗೆಜೆಟ್ ನೋಟಿಫಿಕೇಶನ್ ಇದೆ. ಅದರಲ್ಲಿ ನಮ್ಮ ಸಮಾಜ ಈವನ್ ಕೋಲಿ ಕಬ್ಬಲಿಗ ಕೂಡ ಎಸ್ಟಿನಲ್ಲಿತ್ತು. ಕೋಯ, ಬಿನ್ ಕೋಯ, ಟೋಕ್ರೆ ಕೋಲಿ, ರಾಜ್ಕೋಯ, ಈ ಥರ ಈ ಎಲ್ಲ ನಮ್ಗೆ ಸಂಬಂಧಪಟ್ಟಂಥ ಪದಗಳೇ. ಇದನ್ನು ನಾವು ರೆಫರ್ ಮಾಡಲ್ಲಿ ಹಿಂದೆ ಬಿದ್ದೀವಿ ಮತ್ತು ನಾವು ಗಂಗಾಮತಸ್ಥರು ಅಂತ ಕಳಿಸಿದಂಥ ಒಂದು ಫೈಲ್ ಇತ್ತು. ಹಾಗಾಗಿ ಈಗ ನಾವು ಹೊಸದಾಗಿ ಅಧ್ಯಯನ ಮಾಡಿದ ಇದರಲ್ಲಿ ಯಾವುದೇ ಥರದ್ದು ನಮಗೆ ರಿಮಾರ್ಕು ಮಾಡದೇ ಇರ್ತಕ್ಕಂಥ ಒಂದು ಕೆಲವು ಪದಗಳು ಅಂದರೆ ಕೋಲಿ, ಕಬ್ಬಲಿಗ, ಅಂಬಿಗ, ಬಾರಿಕ ಮತ್ತು ಬೆಸ್ತ, ಇದರ ಉಪನಾಮಗಳು ಕಬ್ಬಲಿಗ, ಅಪಭ್ರಂಶಾಗಿ ಕಬ್ಬೇರ್ ಅಂತ ಇದೆ, ಇವಾಗ ಬಾರಿಕ ಇದೆ, ಬಾರ್ಕಾರ್ ಅಂತಿದೆ. ಇಂಥವು ಅದು ಅಪಭ್ರಂಶದ ಶಬ್ದಗಳು ಕೂಡ ಸೇರಿ ಈ ಒಂದು ಹೊಸ ಪ್ರಸ್ತಾವನೆ ಇವಾಗ ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು. ಈ ಸರ್ಕಾರ ಇಲ್ಲಿಂದ ಅಧ್ಯಯನ ಮಾಡಿ, ಈಗಾಗಲೇ ಅಧ್ಯಯನ ಮಾಡಿದ್ದಿದೆ, ಅದು ನಮ್ಗೆ ಬೇಗ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲಿದ್ದಂಥದ್ದು ಮತ್ತೆ ರಿಪೀಟ್ ಮಾಡಿದ್ರೆ ಅದನ್ನು ಆ ಪ್ರಸ್ತಾವನೆ ಮತ್ತೆ ಕೇಂದ್ರ ಸರ್ಕಾರ ಕಳಿಸಬೇಕು. ಮತ್ತು ನಮ್ಮಲ್ಲಿ ಕೂಡ ಅನೇಕರು ಈಗಾಗಲೇ SC ಮತ್ತು STನಲ್ಲಿ ಬೆನಿಫಿಟ್ ತಗೊಳ್ತಾ ಇರುವಂಥ ಈ ದೇಶದ ಅನೇಕ ರಾಜ್ಯಗಳಲ್ಲಿರ್ತಕ್ಕಂಥವರು ಕೂಡ ಎಲ್ಲರನ್ನ ಈ ವೇದಿಕೆಯಲ್ಲಿ ಕರೆಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಪಕ್ಷದ ಅಂದರೆ ಪಕ್ಷಾತೀತವಾಗಿ ನಮ್ಮ ಸಮಾಜದ ಸಂಸದರು ಮತ್ತು ಮಾಜಿ ಕೇಂದ್ರ ಮಂತ್ರಿಗಳು, ಪ್ರಸ್ತುತ ಸಂಸದರು, ಮಾಜಿ ಸಂಸದರು ಮತ್ತು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರು, ಮತ್ತು ಈ MLAಸು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು, ಎಲ್ಲ ಮುಖಂಡರನ್ನ ಒಂದೇ ಮಂಚದಲ್ಲಿ ಸೇರಿಸಿ ಒಂದು ನಮ್ಮ ಸ್ಟ್ರೆಂತ್ ಸರ್ಕಾರಕ್ಕೆ ತೋರಿಸ್ಬೇಕು. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವ್ರು ಕೂಡ ಇಲ್ಲಿ ನಾನು ಅವರ ಒಂದು ಉಪನ್ಯಾಸವನ್ನು ಏರ್ಪಾಡು ಮಾಡಿದ್ದೀನಿ. 19 ರಾಜ್ಯದಲ್ಲಿ ನಾವು SCನಲ್ಲಿದ್ದೀವಿ, 6 ರಾಜ್ಯದಲ್ಲಿ STನಲ್ಲಿದ್ದೀವಿ. ಅಂದರೆ ಭಾರತ ದೇಶದ ಮೇಜರ್ ರಾಜ್ಯದಲ್ಲಿ ಮೇಜರ್ ಆಗಿ ನಾವು ಎಲ್ಲ ರಾಜ್ಯದಲ್ಲಿ SC ST ಬೆನಿಫಿಟ್ ತೊಗೊಳ್ತಾ ಇದ್ದೀವಿ.
ಕರ್ನಾಟಕದಲ್ಲೇ ನಮಗೆ ತೊಂದರೆ ಆಗ್ತಾ ಇದೆ. ಕರ್ನಾಟಕದಲ್ಲಿಯೂ ನಾವು ಈಗಾಗಲೇ ನೋಡ್ರಿ, ಮಚಲ ಅನ್ನೋದು ಎಸ್ ಸಿನಲ್ಲಿದೆ, ಟೋಕ್ರೆ ಕೊಲ್ಲಿ ಅಂತ ಎಸ್ ಟಿನಲ್ಲಿದೆ, ಕೋಯ, ಬಿನ್ ಕೋಯ ಇವೆಲ್ಲ ಎಸ್ ಟಿನಲ್ಲಿದ್ದಾವೆ ಆಲ್ರೆಡಿ. ಡೋರ್ ಕೊಲ್ಲಿಗೆ ಎಸ್ ಟಿನಲ್ಲಿದೆ. ಹಾಗಾಗಿ ಆ ಇದ್ದಂಥ ಸಮಾನಾರ್ಥ ಪದಗಳು ನಾವು ಕೂಡ ಬೇರೆ ಅಲ್ಲ, ಅವರು ನಾವು ಒಂದೇ, ಕೊಡ ತಗೊಳ್ಳೋದು ಸಂಬಂಧ ಇದ್ದಾವೆ. ನಾವು ಅದೇ ಗುಣಲಕ್ಷಣಗಳು ಇದ್ದಂಥವ್ರು ಇದ್ದೀವಿ. ನಮಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಮಂಚದಲ್ಲಿ ಮಾಡಿದ್ದೀವಿ. ಅದಕ್ಕೆ ನಾವು ಪೂರ್ವ 20ನೇ ತಾರೀಕು ಇದೇ ತಿಂಗಳು ಡಿಸೆಂಬರ್ 2025ರಂದು ಬೆಂಗಳೂರಿನ KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಅಂದರೆ ಎಲ್ಲ ರಾಜ್ಯದ 29 ರಾಜ್ಯಗಳ ಅಧ್ಯಕ್ಷರು, ಆಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪದಾಧಿಕಾರಿಗಳು, ಆಮೇಲೆ ವಿಶೇಷ ಆಹ್ವಾನಿತರು ಎಲ್ಲರೂ ಸೇರಿ ಒಂದು ನಿರ್ಣಯವನ್ನು ತಗೊಳ್ತಾ ಇದ್ದಾರೆ. ನಾವು ಎಲ್ಲರೂ ಇಡೀ ದೇಶದ ಜನ ನಾವು ಒಗ್ಗಟ್ಟಾಗಿ ಕರ್ನಾಟಕ ರಾಜ್ಯದ ಈ ಅಖಿಲ ಭಾರತ ಕೂಲಿ ಸಮಾಜದ ರಾಜ್ಯ ಘಟಕ ಏನು ನಿರ್ಣಯ ತಗೊಳ್ತಾ ಇದೆ, ಏನು ಪ್ರಯತ್ನ ಮಾಡ್ತಾ ಇದೆ ಎಷ್ಟಿಗೋಸ್ಕರ, ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಒಂದು ನಿರ್ಣಯವನ್ನು ಮಂಡಿಸ್ತಾ ಇದ್ದಾರೆ. ಆಮೇಲೆ 21/12/2025ರಂದು ರವಿವಾರ ಮಾರನೇ ದಿವಸ, ಯಾಕಂದರೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಯಾರು ಪದಾಧಿಕಾರಿಗಳಿರ್ತಾರೆ, ವಿಶೇಷ ಆಹ್ವಾನಿತ ಅವ್ರನ್ನ ಹೊರತುಪಡಿಸಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ 21ನೇ ತಾರೀಕು ಡಿಸೆಂಬರ್ 2025ರಂದು ಅದೇ KEB ಫಂಕ್ಷನ್ ಹಾಲ್ನಲ್ಲಿ ನಾವು ಬಹಿರಂಗ ಸಭೆಯನ್ನು ಕರೆದಿದ್ದೀವಿ. ನಮ್ಮ ರಾಜ್ಯದ ಎಲ್ಲ ಮುಖಂಡರು ಮತ್ತು ನಮ್ಮ ದೇಶದ ನಾನಾ ಭಾಗಗಳಿಂದ, ನಾನಾ ರಾಜ್ಯಗಳಿಂದ ಬರ್ತಕ್ಕಂಥ ರಾಜಕೀಯ ಮುಖಂಡರು ಎಲ್ಲರನ್ನು ಸೇರಿಸಿ ಒಟ್ಟಿಗೆ ನಮ್ಮ ರಾಜ್ಯದ ಜನತೆಗೆ ನಾವು ಪರಿಚಯ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಅದು ಹಾಲ್ ಇರೋದೇ 1000 ಅಷ್ಟಿದೆ. ನಾವು ಆಯ್ದಂಥ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಕೆಲವು ಜನರು ಮುಖಂಡರು ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಸಮಾಜ ಮೇಲೆ ಯಾರಿಗೆ ಜಾಸ್ತಿ ಪ್ರೀತಿ ಇದೆ, ಸಮಾಜ ಬಗ್ಗೆ ಜಾಸ್ತಿ ಒಲವು ಇದ್ದಂಥವ್ರು, ಸಮಾಜಗೋಸ್ಕರ ಹಗಲಿರುಳು ಕೆಲಸ ಮಾಡ್ತಕ್ಕಂಥವ್ರು, ಅವರು ಮಾತ್ರ ಕೆಲವು ಜನ ಬರ್ತಾ ಇದ್ದಾರೆ. ಈಗ ನಾವು ಪಟ್ಟಿ ತೊಗೊಂಡಿದ್ದೀವಿ, ಅಲ್ಲಿ 1000 ಜನ ಹಾಲು ತುಂಬತೈತಿ. ಆಮೇಲೆ ಇದರಲ್ಲಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ಕೂಡ ಆಹ್ವಾನ ಮಾಡಿದ್ದೀವಿ. ಆಮೇಲೆ ಉಪ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಮತ್ತು HC ಮಾದೇವಪ್ಪ ಅವರು ಬರ್ತಾ ಇದ್ದಾರೆ. ಆಮೇಲೆ ಅದೇ ರೀತಿ ವಾಕಿಟಿ ಶ್ರೀಹರಿ ಅಂತೇಳಿ ನಮ್ಮ ತೆಲಂಗಾಣದ ಮಂತ್ರಿಗಳು, ನಮ್ಮ ಸಮಾಜದವರೇ, ಅವರು ಕೂಡ ಬರ್ತಾ ಇದ್ದಾರೆ. ಮಾಂಕಾಳ ವೈದ್ಯವರು ಇರ್ತಾರೆ, ನಮ್ಮ ಸಮಾಜದವರೇ ಮಂತ್ರಿಗಳಿದ್ದಾರೆ ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ ರಾಧಾಕೃಷ್ಣ ದೊಡ್ಡಮನಿಯವರು, ಅವರು ಸಂಸದರಿದ್ದಾರೆ. ನಾಳೆ ಇಲ್ಲಿಯ ಪ್ರಸ್ತಾವನೆ ಹೋದರೆ ನಮಗೆ ಸಂಸದರ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತಂದರೆ, ನಮ್ಮವರೇ ಸಂಸದರು ಸುಮಾರು 11 ಜನ ಸಂಸದರು ಹಾಲಿ ಇದ್ದಂಥ ಸಂಸದರು ಇದ್ದಾರೆ ಗುಜರಾತ್ನಲ್ಲಿ, ಮತ್ತು 2 ಬೇರೆ ಕಡೆ ಇದ್ದಾರೆ. ಸುಮಾರು ನಾವು 13 ಜನ ಸಂಸದರು ಇಡೀ ದೇಶದಲ್ಲಿ ನಮ್ಮ ಸಮಾಜದವರು ಇದ್ದಾರೆ. ಅವರ ಹೆಲ್ಪ್ ನಾವು ತೊಗೊಳಕ್ಕಾಗಿಲ್ಲ. ನಮ್ಮ ಪ್ರಸ್ತಾವನೆ ಇಲ್ಲಿಂದ ಹೋದರೆ ಸಂಸದರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಅದನ್ನು ಇದು ಪ್ರಸ್ತಾವನೆ ಪಾಸ್ ಮಾಡಬೇಕಾದ್ರೆ ಲೋಕಸಭೆಯಲ್ಲಿ, ಅದಕ್ಕೋಸ್ಕರ ಅವರ ಗಮನ ಸೆಳೆಯೋದಕ್ಕೆ ನಾವು ಹೆಚ್ಚಿನ ಜನಸಂಖ್ಯೆ ಈ ಕಲಬುರಗಿ ಭಾಗದಲ್ಲಿರೋದ್ರಿಂದ ದೊಡ್ಡಮನೆಯವರಿಗೆ ಕರೆದಿದ್ದೀವಿ. ಹಾಗೂ ಕಲಬುರಗಿಯ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಕೂಡ ಕರೆದಿದ್ದೀವಿ. ಅದೇ ರೀತಿ ನಮ್ಮ MLCಗಳಾದಂಥ ತಿಪ್ಪಣ್ಣ ಕಮಕ್ನೂರವರು, ಆಮೇಲೆ ರವಿಕುಮಾರ್ ಅವರು, ಆಮೇಲೆ ಗಣಪತಿ ಉಳೇಕರ್ ಅವರು, ಆಮೇಲೆ ಶಾಸಕರಾದಂಥ ಸುವರ್ಣ ಯಶ್ಪಾಲ್ ಅವರು, ಆಮೇಲೆ ಸಾವಣ್ಣ ತಳವಾರ್ ಅವರು, ಆಮೇಲೆ ಬಾಬುರಾವ್ ಚಿಂಚನ್ಸೂರ್ ಅವರು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಗಂಗಾಧರ್ ಅವರು, ಮಾಲಾ B ನಾರಾಯಣ ಅವರು, ಭೀಮಣ್ಣ ಕೌಸ್ಗಿಲಿ ಅವರು, ಅರುಣ್ ಕುಮಾರ್ ಅವರು, ಅನಿಲ್ ಜಮದಾರ್ ಅವರು, ಈ ಥರ ನಮ್ಮ ರಾಜಕೀಯ ಮುಖಂಡರೆಲ್ಲರೂ ಕರೆದು ನಾವು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಇಡೀ ರಾಜ್ಯದ ಎಲ್ಲ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಏನಂದರೆ, ನಮ್ಮ ಸಮಾಜದ ಜನ ತಮಗೆ ಮಾಹಿತಿಗೋಸ್ಕರ, ಆಮೇಲೆ ಎಲ್ಲ ರಾಷ್ಟ್ರದ ಮುಖಂಡರ ಜೊತೆಗೆ ಭೇಟಿಯಾಗುವಂಥ ಒಂದು ಅವಕಾಶಕ್ಕೋಸ್ಕರ ತಾವು ಬೆಂಗಳೂರಿಗೆ 21ನೇ ತಾರೀಕು ಇದೇ ಡಿಸೆಂಬರ್ 2025ರಂದು ಬರಬೇಕಂತೇಳಿ ತಮ್ಮ ಮೂಲಕ ನಾನು ಕೋರಿಕೊಳ್ತಾ ಇದ್ದೀನಿ.